ಯಪ್ಪ ಏನೋ ನಾವ ತುಡಗ ಮಾಡಕ್ಕೆ ಕೆಟ್ಟ ಚಟಗಳಿಗೆ ಬಲಿಯಾಗಿ ತುಡಗ ಮಾಡಕ್ಕೆ ನಿಮ್ಮ ಆಶ್ರಮಕ್ಕೆ ಬಂದಿದೀವಿ. ನಮ್ದು ತಪ್ಪಾಗ್ಯದ ಭಗವಂತ. ಈ ಬಾಗಿಲಿ ಹೋಗಬೇಕತ್ತೀವಿ, ಅಲ್ಲಿ ಒಬ್ಬ ಬಿಲ್ಲುಬಾನ ಹಿಡ್ಕೊಂಡು ಕಾವಲಕ್ಕೆ ನಿಂತಾನ. ಈಚೆ ಕಡೆ ಬಾಗಿಲಿ ಹೋಗಬೇಕತ್ತೀವಿ, ಇಲ್ಲಿ ಒಬ್ಬ ಬಿಲ್ಲುಬಾನ ಹಿಡ್ಕೊಂಡು ಕಾವಲಕ್ಕೆ ನಿತ್ತೇ ಬಿಟ್ಟಾನ. ಎರಡೂ ಬಾಗಿಲಕ್ಕೆ ನಿತ್ತೇ ಬಿಟ್ಟಾರ. ಯಪ್ಪ ನಮ್ದು ತಪ್ಪಾಗೈತಿ ಅಂತೇಳಿ 4 ಮಂದಿ ಕಳ್ಳರು ತುಳಸಿದಾಸಗ ಅಂದ್ರತ. ಅವಾಗ ತುಳಸಿದಾಸ್ ಏನ್ ಹೇಳಿದತ್ತ? ಸಾರ ಸಜ್ಜನರ ಸಂಘ ಮಾಡುವುದು ದೂರ ದುರ್ಜನರ ಸಂಘ ಬೇಡವಯ್ಯ. ಹಾವಾದರೇನು ಅಂತವರ ಸಂಘ ಬೇಡವಯ್ಯ. ಅಂತರಂಗ ಶುದ್ಧ ಎಲ್ಲದವರ ಸಂಘವು ಸಂಘೇ ಕಾಳ ಕೂಟ ಕೂಡ ಕೋಶವೇ ಕೂಡಲ ಸಂಘ ಮದುವೆ ಮಾತು ಹೇಳಿರು. ಹೌದಿಲ್ಲ? ಅಂತರಂಗ ಶುದ್ಧ ಇರೋರ ಸಂಘ ಮಾಡ್ರಿ, ಒಳ್ಳೆಯವರ ಸಂಘ ಮಾಡಿ. ನಾನು ಕೂಡ ಹಿಂಗೆ ಇದ್ದ ಕಡೆ ನನಗೇನು ಅಲ್ಲಿ ಲಾಭ ಸಿಗಲಿಲ್ಲ. ಸತತವಾಗಿ ರಾಮನ ಧ್ಯಾನ ಮಾಡಿದ, ಇಂತದೊಂದು ಪುಣ್ಯದ ಲಾಭ ಸಿಕ್ಕದ. ಆ ರಾಮನ ಧ್ಯಾನ ಮಾಡೋದ್ರಿಂದ ನೀವು 4 ಮಂದಿ ಕಳ್ಳರನ್ನ ತರಿಬ್ಯಾರ. ಯಾರ? ಅವರೇ ರಾಮ ಲಕ್ಷ್ಮಣ ತರಿಬ್ಯಾರ. ಹೌದ್ರಿಪ್ಪ. ತುಡುಗ ಮಾಡಾಕ ನನ್ನ ಮನೆಗೆ ಯಾಕಪ್ಪ ಅಂದ್ರ ನಾ ಭಕ್ತಿ ವಿಶ್ವಾಸ ರಾಮನ ಮೇಲೆ ಇಟ್ಟಿನಿ. ನಂಬಿಕೆ ರಾಮನ ಮೇಲೆ ಇಟ್ಟಿನಿ, ರಾಮನ ಮೇಲೆ ಧ್ಯಾನ ಮಾಡಿನಿ. ನನ್ನ ಆಶ್ರಮ ಬಾಗಲ ಕಾವಲ ಮಾಡ್ಯಾನಂತ ಹೇಳಿದ ತುಳಸಿದಾಸ. ಅದಕ್ಕಾಗಿ ಬಂಧುಗಳೇ ನಿಮಗೊಂದ ಮಾತು ಹೇಳ್ತೀನಿ. ನೀವು ಇವತ್ತು ಒಂದು ದಿನ ಸಂಸಾರದ ಕಡೆಗೆ ನಿಮ್ಮ ಮನೆ ಕಡೆಗೆ ಲಕ್ಷ್ಯ ಕೊಡ್ಲಾರದೇನೆ ಇವತ್ತು ನನ್ನಪ್ಪ ಬೀರಸಿದ್ದನ ಪೌಳ್ಯಾಗ ಭಕ್ತಿಯಿಂದ ನೀವು ಕುಂತು ಕೇಳಿದ್ದೆ ಕರೆ ಆಯ್ತಪ್ಪ ಅಂದ್ರ ನಿಮ್ಮ ಮನೆಗೆ ಬಾಗಲ ಹಾಕುವ ಅವಶ್ಯಕತೆ ಇಲ್ಲ, ಕಿಲಿ ಹಾಕುವ ಅವಶ್ಯಕತೆ ಇಲ್ಲ. ಪ್ರತಿಯೊಬ್ಬರ ನಿಮ್ಮ ಮನೆಗೆ ಬಾಗಲ ಕಾವಲ ಮಾಡ್ತಾನ ಬೀರಸಿದ್ದ ಅನ್ನುವಂತ ಮಾತನ್ನ ಹೇಳಿ. ಅದಕ್ಕಾಗಿ ಬಹಳ ಮಾತಾಡಿ ದೈವಿಕ ಬೇಸರ ಆಗಲಾರ್ದೇನೆ ಅವರು ಒಂದು ಪ್ರಶ್ನೆ ಕೇಳ್ಯಾರಪ್ಪ ಅಂದ್ರ ನಾವು ಒಂದು ಪ್ರಶ್ನೆ ಕೇಳಬೇಕಾಗ್ತದ. ಏನ್ರಿಪ್ಪ ನಮ್ಮ ಪ್ರಶ್ನೆ? ಹಿಂಗೆ ಇಬ್ರು ಗಂಡ ಹಿಂತೆಗಿರ್ತಕ್ಕಂಥವ್ರು ಅಡವಿ ಅರಣ್ಯದಾಗ ಕಟ್ಟಿಗೆ ಕಟ್ಕೊಂಡು ಕಡ್ಕೊಂಡು ಬರಾಕ ಅಡವಿಗೆ ಹೋಗಿದ್ರಿಪ್ಪ. ಕಟ್ಟಿಗೆ ಕಡ್ಕೊಂಡು ಬರಾಕ ಅಡವಿಗೆ ಹೋಗಿದ್ರು. ಅವಾಗ ಹಾಲು ಮತ್ತದ ಒಬ್ಬ ಪುರುಷ, ಪವಾಡ ಪುರುಷ ಬಂದು ಏನ್ ಮಾಡಿದ್ರಿಪ್ಪ? ಒಂದು ಟಗರು ಕೊಟ್ಟ. ಟಗರಿ ಸದ್ಯ ನಮ್ಮ ಹಾಲು ಮತ ಧರ್ಮದಾಗ ನಮಗ ಕುರಿದಾವ, ಟಗರುಗಳು ಅದಾವ. ಹೌದಿಲ್ಲ? ಮಾಳಿಂಗರಾಯನ ಮಟ್ಟ ಮನೆಯೊಳಗ ಹುಲಿನೂ ಅದ. ಅದಕ್ಕ ಇದು ಪ್ರಶ್ನೆ ಕೇಳಬೇಕಾಗ್ಯದ. ಆ ಒಬ್ಬ ಪವಾಡ ಪುರುಷ ಏನ್ ಮಾಡಿದ್ರಿಪ್ಪ? ಆ ಇಬ್ರು ಗಂಡ ಹೆಂಡತಿ ಕೈಯಾಗ ಟಗರು ಕೊಟ್ಟ ಮಾತು ಹೇಳಿದ. ಏನಂತ ಮಾತು ಹೇಳಿದ್ರಿಪ್ಪ? ಬ್ಯಾಸಿಗೆ ಬಿಸಿಲೈತಿ, ನನಗ ಬಹಳ ನೀರೇಡಿಕೆ ಆಗ್ಯದ. ನಾ ನೀರು ಕುಡದ ಬರುತ್ತಾನ, ಸ್ವಲ್ಪ ಟಗರವನ್ನ ಹಿಡ್ಕೊಂಡು ಇಲ್ಲೇ ನಿಂದ್ರಿ ಅಂದ್ರಿಪ್ಪ. ಅವಾಗ ಆಯ್ತಂತ ಅಂದ್ರ ಅವ್ರ ಗಂಡ ಹೆಂಡತಿ ಇಬ್ರು ಅವ ನೀರು ಕುಡಿಲಿಕ್ಕ ಹಾಲು ಮತದ ಪವಾಡ ಪುರುಷ ಹೋದ್ರಿಪ್ಪ. ಹೌದಿಲ್ಲ? ಹೋಗಿ ನೀರು ಕುಡದ ವಾಪಸ್ ಬರಗೊಡದನ. ಆ ಇಬ್ಬರು ದಂಪತಿ ಕೈಯಾಗ ಕೊಟ್ಟಿರ್ತಕ್ಕಂತ ಟಗರ ಹೋಗಿ ಹೆಬ್ಬುಲಿ ಆಗಿತ್ತು. ಬಂಧುಗಳೇ, ಟಗರ್ ಹೋಗಿ ಹೆಬ್ಬುಲಿ ಆಗಿತ್ರಿಪ್ಪ. ಹೌದಿಲ್ಲ? ಟಗರ್ ಹೋಗಿ ಹೆಬ್ಬುಲಿ ಮಾಡಿರ್ತಕ್ಕಂತ ಆ ಗಂಡ ಹೆಂಡತಿ ಹೆಸರೇನ, ಮತ್ತ ಟಗರ್ ಕೊಟ್ಟಿರ್ತಕ್ಕಂತ ಹಾಲಮತ್ತದ ಪವಾಡದ ಪುರುಷನ ಹೆಸರೇನ. ಹೌದಿಲ್ಲ? ಬರೇ ವಿಷಯ ಕೇಳ್ರೆ ಗಿವ್ ಒಂದಿರ್ಬೇಕತ್ತಲ್ಲಿ, ಹೌದಿಲ್ಲ ಅನ್ನುವಂತ ಮಾತನ್ನ ಹೇಳಿ ಬಹಳ ಮಾತಾಡಿ ದೈವಿಕ ಬೇಸರ ಆಗಲಾರ್ದೇನೆ ಅವ್ರು ಹೇಳ್ಯಾರ ಕಮಿಟರ್ 1ನೇ ಸಂಧಿಗೆ ಬರ್ತೈತಿ ಅಂದ್ರೆ ಬರ್ತೈತಿ, ಇಲ್ಲಕಂದ್ರೆ ಇಲ್ಲ. ಕುಲ್ಲಾ ಮಾಡ್ರಿ ಅಂದ್ರ ಅವ್ರ ಪ್ರಶ್ನೆ ಉತ್ತರಕ್ಕೆ ನೇರವಾಗಿ ಬುಕ್ಕ ತಂದು ಉತ್ತರ ತೋರಿಸಿನಿ ಅನ್ನುವಂತ ಮಾತನ್ನ ಹೇಳಿ ಬಹಳ ಮಾತಾಡಿ ದೈವಿಕ ಬೇಸರ ಆಗಲಾರ್ದೇನೆ 4 ನುಡಿ ಚಾಲ ಅವ್ರು ಹೇಳ್ತಿದ್ರೆ ಹೆಣ್ಣು ಮಕ್ಕಳಿಗೆನೆ ಎಲ್ಲಾ ಆಧಾರ ಕಾರ್ಡ್ ಫ್ರೀ, 2,000 ರೂಪಾಯಿನು ಹೆಣ್ಣು ಮಕ್ಕಳಿಗೆನೆ, ಬಸ್ಸು ಫ್ರೀ. ಹೌದಿಲ್ಲ? ಅದಕ್ಕಾಗಿ ಹೆಣ್ಣು ಮಕ್ಕಳ ಜೋಡ ಗುಂಡಿಗೆ ಅದಾವ. ಯಾಕ ಜೋಡ ಗುಂಡಿಗೆ ಅದಾವ ಗೊತ್ತನ? ಗಂಡ ತವ್ರ ಮನೆ ಬಿಟ್ಟು ಗಂಡನ ಮನೆಯೊಳಗ ಬಂದು ಜೀವನ ಮಾಡ್ತಾಳಪ್ಪ ಅಂದ್ರ ಆಕೆನಂತ ಜೋಡುಗುಂಡಿಗೆ ಯಾವ ಗಂಡಿಗೂ ಇಲ್ಲ, ಯಾರಿಗೂ ಇಲ್ರಿಪ್ಪ. ಹೌದಿಲ್ಲ? ಅನ್ನುವಂತ ಮಾತನ್ನ ಹೇಳಿ ಬಹಳ ಮಾತಾಡಿ ದೈವಿಕ ಬೇಸರ ಆಗೋದ. ಹಂಗಿದ ಮಾತು ಕಂಡ್ರೆ ಹೆಂಗ ನೆನಪಿಗೆ ಬರ್ಲಾಕತ್ತದಂದ್ರ ಆ ಹುಡುಗ ಹುಡುಗಿ ಹೊಸದಾಗಿ ಲಗ್ನ ಆಗಿದ್ರತ್ತ. ಹೊಸದಾಗಿ ಲಗ್ನ ಆಗಿದ್ರು. ಅವಾಗ ಗಂಡ ಬಾಳ ಪೈಲ್ವಾನ್ ಇದ್ರಿಪ್ಪ. ಆ ಗಂಡ ಏನಂತಿದ್ ಗೊತ್ತಾನ ಹೆಂಡತಿಗೆ? ನಾ ಬಾಳ ಪೈಲ್ವಾನ್ ಇದೀನಿ, ನಾನೇ ಯಾಕಂದ್ರ ನನ್ನಂಗ ಹೆದರ್ಸ್ಕೊಳ್ಳುವ ವ್ಯಕ್ತಿನೇ ಯಾರಿಲ್ಲ, ನಾ ಬಾಳ ಧೈರ್ಯವಂತ ಇದೀನಿ ಎಂದತ್ತ. ನಾನೇ ದೊಡ್ಡ ಸೂರ ಅದೀನಿ, ಹುಲಿ ಬಂದ್ರು ಹೆದರು ಮಗ ಅಲ್ಲ ನಾ ಅಂತಿದತ್ತ ಹೆಂಡತಿಗೆ. ಹೌದ್ರಿಪ್ಪ. ಅವಾಗ ಹೆಂಡತಿ ಏನಂದತ್ತ? ಏನಂದ್ರಿಪ್ಪ? ನಿನ್ನಲ್ಲಿ ಏನೂ ಧೈರ್ಯ ಇಲ್ಲ ಅಂದ್ರತ್ತಕಿ. ಏನು ಹೆಂಗ ಅಂದತ್ತವ? ಅಲ್ಲ, ಕುಸ್ತಿಯೊಳಗ ನಾ ಗೆದ್ದೀನಿ, ಹುಲಿ ತರಬುವಂತ ಹುಡುಗ ನಾ ಇದೀನಿ, ನಿನಗ್ಯಾಂಗ ನನಗ್ಯಾಂಗ ಧೈರ್ಯ ಇಲ್ಲತ್ತಿ ಅಂತ ಅಂದತ್ತ. ಅವಾಗ ಹೆಣ್ಮಗಳು ಏನಂದತ್ತ? ಪತಿದೇವ ಪೈಲಾ ಬಂದ ನನ್ನ ನೋಡಾಕ ಬಂದ್ರಿ, ನೋಡಾಕ ಬಂದಾಗ ಸಂಗಾಟ ಅಂಜಿ ನಿಮ್ಮ ದೋಸ್ತನ ಕರ್ಕೊಂಡು ಬಂದಿರಿ.
ಹೌದಿಲ್ಲ ಹಾ ಸಂಘಾಟ ಹಂಜಿ ದೋಸ್ತನ ಕರ್ಕೊಂಡು ಬಂದಿರಿ ಹೌದು ನಂತರ ನನಗ ಹಣ್ಣಿಡಾಕ್ ಬಂದ್ರಿ ನೀಡಾಕ್ ಬಂದ್ರಿ ಅವಾಗ ಒಂದು ಕ್ರೂಜರ್ ಮಂದಿರ ಸಂಘಾಟ ಕರ್ಕೊಂಡೇ ಬಂದಿ ಕ್ಲೋಸರ್ ಮಂದಿನ ಕರ್ಕೊಂಡ್ ಬಂದಿ ಹೌದಿಲ್ಲ ಆಹಾ. ನಂತರ ಮದುವೆಗೆ ಬಂದ್ರಿ ಮದ್ವಿಗೆ ಬಂದೆ ಮದುವೆಯೊಳಗು ಎಲ್ಲಾ ನಿನ್ನ ಬಂಧು ಬಳಗಗಳನ್ನ ಕರ್ಕೊಂಡೇ ಬಂದಿರಿ ಒಂದ್ ಟಕ್ಕರ್ ಮಂದಿ ಬಂದಿರಿಪ್ಪ ಹೌದಿಲ್ಲ ಹಾ. ಮದುವೆ ಆಯ್ತು ಇಬ್ಬರದು ಆತು ಮದುವೆ ಆಯ್ತು ಲಾಸ್ಟ್ಗೆ ಹೊಸ್ತಾಗಿ ಬರುತ್ತ ಮುಂದ ನೀ ಹೆಂಗ ಸಂಗಾಟ ಕರ್ಕೊಂಡು ಬಂದಿ ಕರೆ ನಾ ಹೆಂಗ ಒಬ್ಬನೇ ನಿನ್ನ ಮನೆಗೆ ಬಂದಿ ನೋಡದ ಒಬ್ಬಳೇ ಬಂದಿನ ಹೌದು ಇದ್ರಾಗ ನೀ ಧೈರ್ಯನೋ ಏನ ನಾ ಧೈರ್ಯ ಅನ್ನೋತ್ತ ಬರಬರಿ ಅದ್ರಪ್ಪ ಮಾತ ಹೌದಿಲ್ಲ ಹೌದು ಬಸವಣ್ಣ ಹೆಣ್ಮಕ್ಕಳಿಗೆ ಮಣ್ಣು ತಿನ್ನು ಕಂಪನಿ ಅಂತ ಹೇಳಬೇಡ ಬೇಡ ಹೌದಿಲ್ಲ ಹೌದು ಆ ಧೈರ್ಯ ನಿನಗಿಲ್ಲ ನಿನಗಿಲ್ಲ ನಿನಗ ಯಾಕ ಹೆಣ್ಮಕ್ಕಳಂಗ ನಿನಗ ಮಾಡ್ಲಿಕ್ಕೂ ಬರುದಿಲ್ಲ ಹೌದ್ರಿಪ್ಪ ಒಂದ್ ಮಾತು ಹೇಳ್ತೇನೆ ಅನ್ನ ಯಾಕಂದ್ರ ಮಣ್ಣು ತಿನ್ನು ಕಂಪನಿ ಅಂತ ಹೇಳ ಒಂದ್ ಮಾತು ನೆನಪಿ ಮಣ್ಣಿನ ಬಗ್ಗೆ ನೆನಪಿಗೆ ಬರ್ಲಾಕತ್ತದ ಏನ್ರಿಪ್ಪ ಮಾತ ಪಾರ್ವತ ದೇವಿ ಮಣ್ಣಿನ ಗೊಂಬಿ ಮಾಡ್ಲಿಕ್ಕತ್ತಿರತ್ತ ಮಾಡ್ಲಿಕ್ಕತ್ತಿದ್ರಿಪ್ಪ ಪಾರ್ವತ ದೇವಿ ಮಣ್ಣಿನ ಗೊಂಬಿ ಜೀವ ಕಳೆ ತುಂಬಬೇಕಾರೆ ಈ ಶರೀರ ಮಣ್ಣಿನಿಂದ ತಯಾರಾಗ್ಯದ ಹೌದು ಹೌದಿಲ್ಲ ಹೌದ್ರಿಪ್ಪ ಮಣ್ಣಿನ ಗೊಂಬಿ ಮಾಡೋ ಸಂದರ್ಭದಾಗ ಭೂಮಿ ತಾಯಿ ಬಲ್ಲೆ ಮಣ್ಣು ಇಸ್ಕೊಂಬರಾಕ್ ಹೋದಲತ್ತ ಆಹಾ. ಭೂಮಿ ತಾಯಿ ಮಣ್ಣು ಕೊಡುದಿಲ್ಲ ಅಂದಲಕ್ಕಿ ಮಣ್ಣು ಕೊಡಲ್ಲ ಅಂದ್ರಿಪ್ಪ ಮಣ್ಣು ಕೊಡುದಂದಾಗ ಪಾರ್ವತಿ ಹೇಳ್ತಾಳ ಏನಂತ ಹೇಳ್ತಾಳ್ರಿಪ್ಪ ಯಾವ ತಾಯಿ ಯವ್ವ ತಾಯಿ ನೀ ಕೊಟ್ಟಿರ್ತಕ್ಕಂತ ಮಣ್ಣ ಆಹಾ. 3 ಹಿಡಿಯರ ಕೊಡು 1 ಹಿಡಿಯರ ಮಣ್ಣು ಕೊಡು ಕೊಡು ನೀ ಕೊಟ್ಟಿರ್ತಕ್ಕಂತ ಮಣ್ಣ ನಾ ಉಪಯೋಗ ಮಾಡ್ಕೊಂಡು ಹೊಳ್ಳಿ ನಿನಗೆ ಕೊಡ್ತೀನಿ ಅಂದ್ರತ್ತಕ್ಕಿ ಹಾಯ್ ರಿಟರ್ನ್ ನಿನಗೆ ಕೊಡ್ತೀನಲ್ರಿಪ್ಪ ಆ ತೆಗ್ಗ ತೋಡಿ ಏನು ಮಣ್ಣು ಕೊಟ್ಟಿಳಲ್ಲ ಆಕಿ ಭೂತಾಯಿ ಆಹಾ. ಹೊಳ್ಳಿ ನಿನಗೆ ಕೊಡ್ತೀನಿ ಅಂತೇಳಿ ಪಾರ್ವತ ದೇವಿ ಮಾತು ಹೇಳಿದಾಗ ಆಹಾ. ಹೊಳ್ಳಿ ಇದ ಆ ಮಣ್ಣು ಇಸ್ಕೊಂಡು ಬಂದು ಗೊಂಬಿ ಮಾಡಿ ತಯಾರು ಮಾಡಿ ಪರಮಾತ್ಮ ಜೀವ ಕಳಿ ತುಂಬಿದ ಆಹಾ. ಇದೊಂದು ಶರೀರ ನಿರ್ಮಾಣ ಮಾಡಿದ ಈ ಮಣ್ಣಿನ ಗಡಿಗೆ ಒಂದು ದಿನ ಮಣ್ಣಾಗಿ ಹೋಗುದದ ಹೋಗುದಾದ್ರಿಪ್ಪ ಹೌದಿಲ್ಲ ಆಹಾ. ಮಣ್ಣಿನ ಗಡಿಗೆ ಮಣ್ಣಾಗಿ ಹೋಗೋದದ ಹೋಗುದದ ಆ ಮಣ್ಣು ಹಳ್ಳಿ ಇದು ಹಳ್ಳಿ ಮಣ್ಣಿಗೆನೇ ಸೇರ್ತದ ಇದು ಮಣ್ಣಿಗೆನೇ ಸೇರ್ತದ ಹೌದ್ರಿಪ್ಪ ಹಳ್ಳಿ ಮನುಷ್ಯರ ಮಣ್ಣು ಕೊಡ್ತೀವಿ ನೋಡ್ ನಾವು ಈಗ ಮಣ್ಣು ಮಣ್ಣು ಕೊಡ್ತೀವ್ರಿಪ್ಪ ಭೂಮಿಯಾಗನೇ ಕೊಡ್ತೀವಿ ಹಳ್ಳಿ ಭೂಮಿ ತಾಯಿ ಕೊಟ್ಟದ ಉಪಕಾರ ಕೊಟ್ಟದ ಇಸ್ಕೊಂಡಾಳ ಹೌದು ಹಂಗ ನೀನು ಒಂದ್ ದಿನ ಮಣ್ಣು ಕೊಡ್ತಾಳ ಆಕೆ ತಾಯಿ ನಿನ್ನ ಮಣ್ಣೆ ಕೊಡ್ತಾಳ ಮೊನ್ನೆ ಕೊಡ್ತಾಳ್ರಿಪ್ಪ ನೀ ಮಣ್ಣು ಇಸ್ಕೊಂತಾವನ ಹಾ. ಹಂಗೇನ ಮಣ್ಣು ತಿನ್ನು ಕಂಪನಿ ಅಂತ ಹೇಳಬೇಡ ಹೇಳ್ಬೇಡ ಅನ್ನುವಂತ ಮಾತನ್ನ ಅದೇ ಹಡದಿರ್ತಕ್ಕಂತ ನೀ ಎಲ್ಲ ಜನ ನಗತಾರತ್ತ ಹೇಳಿಕತಿ ಹೇಳಿಕತ್ತಿ ಅದೇ ಮಣ್ಣು ತಿನ್ನು ಕಂಪನಿ ನಿನ್ನ ಹಡಿಲಿಲ್ಲ ಅಂದ್ರೆ ನೀ ಇಲ್ಲಿ ಬರ್ತಿದ್ದಿಲ್ಲ ಬಸವಣ್ಣ ಹಿಂಗ ಕೈಯಾಗ ಮೈಕ್ ಹಿಡ್ಕೊಂಡು ಮಾತಾಡ್ತಿರ್ಕಿಲ್ಲ ಅದಕ್ಕೆ ಇದೇ ಹೇಳಿಲ್ಲ ನಡುವ 3 ತಿಂಗಳದಾಗ 1000 ಸಲ ಇಳಿಸ್ಯಾನ ಕರೆ ಆಹಾ. ಒಂದೇ 9 ತಿಂಗಳ 9 ದಿನದಾಗ ಒಮ್ಮೆ ನಮ್ಮವು ನಿನ್ನ ಹೊಟ್ಟಾಗಿಂದ ಕೆಳಗಿಳಿಸಿದ್ರ ಪದ್ರ ನೀನ್ ಹುಟ್ಟಿ ಬರ್ತಿದ್ದಿಲ್ಲ ಇಲ್ಲಿ ಸ್ಟೇಜ್ ಮೇಲೂ ನಿನ್ ಡಗ್ಗ ಬಾರಿಸ್ತಿರ್ಕಿಲ್ಲ ಬರ್ತಿದ್ದಿಲ್ಲ ಹೌದು ಅದಕ್ಕಾಗಿ ಹಾ. ಅದಕ್ಕ ತಾಯಿ ಅನ್ನೋದು ಜಗತ್ತಿನಾಗ ಬಹಳ ಶ್ರೇಷ್ಠದ ಹೆಣ್ಣು ಅನ್ನೋದು ಬಹಳ ಶ್ರೇಷ್ಠದ ಶ್ರೇಷ್ಠ ಅದ್ರಿಪ್ಪ ಶ್ರೇಷ್ಠ ಅದ ಅಂತ ತಿಳ್ಕೊಂಡು ಹೆಣ್ಣು ಜಗದ ಕಣ್ಣು ಅಂತ ಹೇಳಿದ್ರು ಹೌದ್ರಿಪ್ಪ ನಡೆದಾಡತಕ್ಕಂತ ಭೂಮಿ ತಾಯಿ ಹೆಣ್ಣದ ಹೆಣ್ಣದ ಕುಡಿತಕ್ಕಂತ ನೀರು ಹೆಣ್ಣದ ಹೆಣ್ಣದ ಉಣ್ತಕ್ಕಂತ ಅನ್ನ ಹೆಣ್ಣದ ಹೌದು ಶರೀರ ಹೆಣ್ಣದ ಶರೀರ ಹೆಣ್ಣದ ಒಳಗ ಆತ್ಮ ಪರಮಾತ್ಮ ಗಂಡದ ಗಂಡ ಅದ್ರಿಪ್ಪ ಹೌದಿಲ್ಲ ಹೌದು ಈ ಗಂಡಿ ಹೆಣ್ಣಿನ ಬಿಟ್ಟ ಹಾ. ನಿಮ್ಮ ಗಂಡ ಇಲ್ಲ ಹಂಗೇನೆ ನೀ ಏನು ಹೇಳಿಸಿ ಮಾತಾಡಬೇಡ ಹಡ್ದಿರ್ತಕ್ಕಂತ ತಾಯಿ ಹೆಣ್ಣ ಹೆಣ್ಣ. ನಿನ್ನ ಎತ್ತಿ ಆಡಿಸಿರ್ತಕ್ಕಂತ ಅಕ್ಕ ತಂಗಿಯರ ಹೆಣ್ಣ ಹೌದು ನಿನ್ನ ಮಗಳಾಗಿರ್ತಕ್ಕಂತ ನನ್ನ ಮಗಳ ಹೆಣ್ಣ ಹೆಣ್ಣದ ಹೆಣ್ಣ ಹೌದು ಹೌದಿಲ್ಲ ಹೌದು ಅದಕ್ಕ ಅಂತ ತಿಳ್ಕೊಂಡು ಹೆಣ್ಣು ಭಾಗ್ಯದ ಲಕ್ಷ್ಮಿನೂ ಹೆಣ್ಣೆ ಮನಿಯೊಳಗ ಇದಿ ಲಕ್ಷ್ಮಿನೂ ಹೆಣ್ಣೆ ಹೆಣ್ಣೇರಿಪ್ಪ ಹೌದಿಲ್ಲ ಹೌದು ಆಕಿನ ನೀ ಭಾಗ್ಯದ ಲಕ್ಷ್ಮಿ ಹಂಗ ಕಂಡಿ ನಿನ್ನ ಮನಿ ಉದ್ಧಾರ ಆಗ್ತದ ಉದ್ದಾರ ಹಾಕದ ನೀ ಜರ್ ಕಡತ ಬ್ಯಾರೆ ತರದಿಂದ ನೋಡಿದಿ ನಿನ್ನ ಮನಿ ಹಾಳಾಗ್ತದ ಮನಿ ಹಾಳಕ್ಕದಲ್ಲ ಗುಡ್ಡ ಹಲಿಗೆ ಹಸ್ತಿ ಹೌದಿಲ್ಲ ಹೌದು ಅನ್ನುವಂತ ಮಾತನ್ನ ಹೇಳಿ ಹೇಳಿ ಬಹಳ ಮಾತಾಡಿ ದೈವಿಕ ಬ್ಯಾಸರ ಆಗಲಾರ್ದನೆ ನಾಲ್ಕೇ ನುಡಿ ಚಾಲ್ ಹಾಡಿ ಹಾಡಿ ಆ ಹೆಣ್ಣು ಮಕ್ಕಳ ಬಗ್ಗೆನೇ ಹಾಡೋದೈತಿ ಹೌದ್ರಿಪ್ಪ ಹೆಣ್ಣು ಮಕ್ಕಳಿಗೆ ಜೋಡ ಗುಂಡಿಗೆ ಹೆಂಗ ಗುಂಡಿಗೆ ಅದಾವ ಗಂಡೆದೆಯ ಗುಂಡಿಗೆ ಅದಾವ ಅನ್ನುವಂತ ಮಾತನ್ನ ಮಾಯಕ್ಕನ ಬಗ್ಗೆ 4 ನುಡಿ ಚಾಲ್ ಹಾಡಿ ಹಾಡಿ ಚಾಲ ದಾಟಿ ನೀ ನನ್ನ ಪಾತ್ರಗಿತ್ತಿ ನೀ ನನ್ನ ಹೆಂಗ ಮರಿತಿ ಯಾರನ್ನ ಇವನ್ರಿ ಹೌದಿಲ್ಲ ಹೌದು ಅನ್ನುವಂತ 4 ನುಡಿ ಚಾಲ್ ಹಾಡಿ ಹಾಡಿ ಬಾಳೆ ಕುರಮಿಟ್ಬಿಡು ಹೌದು